ನಮಸ್ಕಾರ ರೈತ ಬಾಂಧವರೇ, ನೀವೇನು ನೋಡ್ತಾ ಇದ್ದೀರಾ? ನೆಟ್ ಹೌಸಲ್ಲಿ ಬೀನ್ಸ್ ನೋಡ್ತಾ ಇದ್ದೀರಿ. ಸೊ ನೆಟ್ ಹೌಸಲ್ಲಿ ನಾವು ಬುಷ್ ಬೀನ್ಸನ್ನು ಬೆಳಿಬೋದು. ಈಗ ನೋಡಿ, ನಾವು ಬುಷ್ ಬೀನ್ಸು ಪೋಲ್ ಬೀನ್ಸ್ ಬೆಳೆ ಪರಿವರ್ತನೆ ಆಗಿ ಬೆಳೀತಾ ಇದ್ದೀವಿ. ಸೊ ಸಾಧಾರಣವಾಗಿ ಈಗ ನೀವೇನು ನೆಟ್ ಹೌಸ್ ನೋಡ್ತಾ ಇದ್ದೀರಾ, ಇಲ್ಲಿ ನಾವು ಕ್ಯಾಪ್ಸಿಕಮ್ ಮಾಡಿದ್ವಿ. ಹೋದ ಬೆಳೆ ಕ್ಯಾಪ್ಸಿಕಮ್ ಇತ್ತು. ಕ್ಯಾಪ್ಸಿಕಮ್ ಆದಮೇಲೆ ಬೆಳೆ ಪರಿವರ್ತನೆ ಆಗಿ ಬೀನ್ಸನ್ನು ನಾಟಿ ಮಾಡಿದ್ವಿ. ಸೊ ಬೀನ್ಸು ನೆಟ್ ಹೌಸಲ್ಲಿ ಮಾಡೋದ್ರ ಉದ್ದೇಶ, ಪೋಲ್ ಬೀನ್ಸ್ ಮಾಡೋದ್ರ ಉದ್ದೇಶ ಅಂದರೆ ಒಳ್ಳೆ ಇಳುವರಿ ಬರುತ್ತೆ. ಈಗ ನೋಡಿ, ಸೊ ಇಲ್ಲೇನು ನೋಡ್ತಾ ಇದ್ದೀರಾ ನೀವು, ಒಳ್ಳೆ ಫಲ ಕಚ್ಚಿದೆ, ನಂಬರ್ ಆಫ್ ಫ್ರೂಟ್ಸ್ ಪಾಟ್ಸ್ ಜಾಸ್ತಿ ಇದೆ, ಇಳುವರಿ ಕೂಡ ಚೆನ್ನಾಗಿ ಬರುತ್ತೆ. ಆಮೇಲೆ ಸಾಧಾರಣವಾಗಿ ನಾವು ಓಪನ್ ಫೀಲ್ಡಲ್ಲಿ ವೈರಸ್ ಬರುತ್ತೆ, ಇಲ್ಲಿ ವೈರಸ್ ಇಂದ ಮುಕ್ತವಾಗಿದೆ. ಆಮೇಲೆ ಒಳ್ಳೆ ಇಳುವರಿನೂ ಸಿಗ್ತದೆ. ಒಂದು 3 ರಿಂದ 3.5 kg 4 kg ಅಷ್ಟು ನಾವು ತಗೋಬೋದು. ಮಿನಿಮಮ್ 3 kg ಅಂತೂ ಒಂದು ಗಿಡಕ್ಕೆ ಬೀನ್ಸ್ ಸಿಗುತ್ತೆ. ಸೊ ಆಮೇಲೆ ಈ ಬೆಳೆ ಪರಿವರ್ತನೆ ಆಗಿ ಮತ್ತೆ ನಾವು ಕ್ಯಾಪ್ಸಿಕಮ್ ಮಾಡ್ತೀವಿ. ಡಿಸೆಂಬರ್ ಜನವರಿಯಲ್ಲಿ ಕ್ಯಾಪ್ಸಿಕಮ್ ನಾಟಿ ಮಾಡ್ತೀವಿ. ಇಲ್ಲಿ ಡಿಸೆಂಬರ್ ಲಾಸ್ಟಲ್ಲಿ ಅಥವಾ ಜನವರಿ ಫಸ್ಟ್ ವೀಕಲ್ಲಿ ಕ್ಯಾಪ್ಸಿಕಮ್ ನಾಟಿ ಮಾಡ್ತೀವಿ. ಸೊ ಇದನ್ನು ಬೆಡ್ ಹಾಗೆ ಇರುತ್ತೆ, ಮಲ್ಚಿಂಗ್ ಶೀಟ್ ತೆಗೆದ್ಬಿಟ್ಟು ಆಮೇಲೆ ಬೆಡ್ಗೆ ಏನೇನು ಮಿಶ್ರಣ ಹಾಕಬೇಕು ಎಲ್ಲ ಹಾಕ್ಕೊಂಡು ಮಲ್ಚಿಂಗ್ ಶೀಟ್ ಹಾಕಿ ಮತ್ತೆ ಕ್ಯಾಪ್ಸಿಕಮ್ನ ನಾಟಿ ಮಾಡ್ತೀವಿ. ಗ್ರೀನ್ ಕ್ಯಾಪ್ಸಿಕಮನ್ನು ನಾಟಿ ಮಾಡ್ತೀವಿ. ಬೆಳೆ ಪರಿವರ್ತನೆ ಮಾಡೋದ್ರಿಂದ ಏನು ನಮಗೆ ಹೋದ ಸಲ ಈ ಭೂಮಿಯಲ್ಲಿ ಪೈಟಾಪ್ತರಾ ವಿಲ್ಟ್ ಸಮಸ್ಯೆ ಕಾಡಿತ್ತು. ಸೊ ಮಳೆ ಯಥೇಚ್ಛವಾಗಿ ಆಗುತ್ತೆ. ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಮಳೆ ಯಥೇಚ್ಛವಾಗಿ ಆಗೋದ್ರಿಂದ ಪೈಟಾಪ್ತರಾ ವಿಲ್ಟ್ ಬಂದಿತ್ತು. ಬೆಳೆ ಪರಿವರ್ತನೆ ಆಗಿ ಬೀನ್ಸ್ ಮಾಡಿದ್ದೀವಿ. ಸೊ ಈಗ ಬೆಳೆ ಪರಿವರ್ತನೆ ಮಾಡೋದ್ರಿಂದ ಪೈಟಾಪ್ತರಾ ವಿಲ್ಟು ಸಹ ಕಡಿಮೆ ಆಗುತ್ತೆ. ಆಮೇಲೆ ಅದರ ಜೊತೆಗೆ ಸ್ವಲ್ಪ ಬೀನ್ಸ್ ಲೆಗ್ಯುಮಿನಸ್ ಕ್ರಾಪ್ ಇರೋದ್ರಿಂದ ನೈಟ್ರೋಜನ್ ಕಂಟೆಂಟ್ನೂ ಆ್ಯಡ್ ಆಗುತ್ತೆ. ಸೊ ಹೀಗಾಗಿ ಬೀನ್ಸ್ ಒಂದು ಬೆಳೆ ಪರಿವರ್ತನೆ ಆಗಿ, ಕ್ಯಾಪ್ಸಿಕಮ್ ನಂತರ ಬೆಳೆ ಪರಿವರ್ತನೆ ಆಗಿ ರೈತ ಬಾಂಧವರು ಪೋಲ್ ಬೀನ್ಸನ್ನು ನೆಟ್ ಹೌಸಲ್ಲಿ ಬೆಳ್ಕೋಬೋದು. ಧನ್ಯವಾದ.